ಇಡೀ ದೇಶದಲ್ಲಿಯೇ ವಿಶ್ವಕರ್ಮ ಸಮಾಜಕ್ಕೆ ಎಲ್ಲೂ ಸಿಗದ ಸರ್ಕಾರ ಸೌಲಭ್ಯಗಳು ಮತ್ತು ಗೌರವವನ್ನು ನಮ್ಮ ರಾಜ್ಯದ ವಿಶ್ವಕರ್ಮ ಸಮುದಾಯಕ್ಕೆ ದೊರಕಿಸಿಕೊಟ್ಟಂತಹ ವ್ಯಕ್ತಿ ಶಕ್ತಿ ನಮ್ಮ ಧೀಮಂತ ನಾಯಕರಾದ ಸನ್ಮಾನ್ಯ ಶ್ರೀ ಕೆಪಿ ನಂಜುಂಡಿ ವಿಶ್ವಕರ್ಮ ಅವರು ಸುಮಾರು 25 ವರ್ಷಗಳಿಂದ ಸಮಾಜ ಸಂಘಟನೆಗೈದು ಸಾವಿರಾರು ಸಭೆಗಳು, ಬೃಹತ್ ರಾಜ್ಯ ಮಟ್ಟದ ಸಮಾವೇಶಗಳು, ಪಾದಯಾತ್ರೆ, ಹೋರಾಟಗಳು ಮಾಡುತ್ತಾ ತಮ್ಮ ಉಜ್ವಲ ಭವಿಷ್ಯವನ್ನೇ ಸಮಾಜಕ್ಕೆ ದಾರೆ ಎರೆದು ಇವತ್ತು ವಿಶ್ವಕರ್ಮ ಅಂದ್ರೆ ಕೆಪಿ ನಂಜುಂಡಿ ಅವರು ಅಂದ್ರೆ ವಿಶ್ವಕರ್ಮ ಸಮಾಜ ಅನ್ನುವಂತಹ ಮಾತು ಜಗಜ್ಜಾಹೀರಾತಾಗಿ ಹಿಂದುಳಿದ ವರ್ಗಗಳ ಪ್ರಬಲ ಶಕ್ತಿಯಾಗಿ ಬಲಿಷ್ಠ ಪ್ರಬಲ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಇವತ್ತು ಪಕ್ಷಾಂತರ ಸರ್ವೇ ಸಾಮಾನ್ಯ. ರಾಜಕೀಯ ಉನ್ನತ ಸ್ಥಾನಮಾನ ಪಡೆದವರಂತೆ ಕೆಲವೊಂದು ಕಾರಣಾಂತರಗಳಿಂದ ಪಕ್ಷದಿಂದ ಪಕ್ಷಕ್ಕೆ ಸ್ಥಳಾಂತರ ಮಾಡ್ತಾ ಇರ್ತಾರೆ. ಒಬ್ಬ ಸ್ವಾಭಿಮಾನಿ ವ್ಯಕ್ತಿಗೆ ಆ ವ್ಯಕ್ತಿಯನ್ನ ನಂಬಿದ ಸಮಾಜಕ್ಕೆ ಪಕ್ಷದ ಜಾಗದಲ್ಲಿ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಹಿಂದುಳಿದ ವರ್ಗಕ್ಕೆ ಸೇರಿದವರನ್ನ ಮೂಲೆಗುಂಪು ಮಾಡ್ತಾ ಇರುವ ಪ್ರಕ್ರಿಯೆಗಳಿಂದ ಬೇಸತ್ತಿದ್ದಾರೆ. ವಿಶ್ವಕರ್ಮ ಸಮಾಜದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವುದರಲ್ಲಿ ನಿರ್ಲಕ್ಷ್ಯ ಮಾಡಿ ಮಲತಾಯಿ ಧೋರಣೆಯನ್ನ ತೋರಿ ಸಮಾಜಕ್ಕೆ ಅನ್ಯಾಯ ಮಾಡಿರುವ ಅದೆಷ್ಟೋ ಉದಾಹರಣೆಗಳು ಸಾಕಷ್ಟಿದೆ. ಕೆಪಿ ನಂಜುಂಡಿಯವರು ವಿಶ್ವಕರ್ಮ ಜಯಂತಿ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಹಾಗೂ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ, ವಿಶ್ವಕರ್ಮ ಕುಲಶಾಸ್ತ್ರ ಅಧ್ಯಯನ ಜಾರಿಗೆ, ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದಿಂದ ಮುಜರಾಯಿ ಇಲಾಖೆಯ ದೇವಸ್ಥಾನದ ಆಡಳಿತ ಮಂಡಳಿಗೆ ವಿಶ್ವಕರ್ಮರೊಬ್ಬರನ್ನ ನಾಮನಿರ್ದೇಶನ ಮಾಡುವ ಕೆಲಸ ಮಾಡಿಕೊಟ್ಟಿದ್ದಾರೆ. ವಿಶ್ವಕರ್ಮ ಸಮಾಜವನ್ನ ಎಲ್ಲಾ ರೀತಿಯಿಂದಲೂ ಕೂಡ ಅಭಿವೃದ್ಧಿಪಡಿಸುವುದಕ್ಕೆ ಅವರು ಇವತ್ತು ಕಾಂಗ್ರೆಸ್ ಪಕ್ಷ ಸೇರುವುದಕ್ಕೆ ತೀರ್ಮಾನವನ್ನ ಕೈಗೊಂಡರು. ಕೆಪಿ ನಂಜುಂಡಿಯವರು ವಿಶ್ವಕರ್ಮ ಸಮಾಜ ಸೇರಿದಂತೆ ಈ ರಾಜ್ಯದ ಹಿಂದುಳಿದ ವರ್ಗಗಳು, ಕಾಯಕ ಸಮಾಜಗಳು ಸರ್ವತೋಮುಖ ಅಭಿವೃದ್ಧಿಯಾಗಬೇಕು. ಸಂಪ್ರದಾಯ ಕುಲಕಸುಬುಗಳು ಶಾಶ್ವತವಾಗಿ ಉಳಿಯಬೇಕು. ಸರ್ಕಾರದ ಎಲ್ಲಾ ಸೌಲಭ್ಯಗಳು ಸಮಾಜಕ್ಕೆ ಸಿಗಬೇಕು. ರಾಜಕೀಯ ಶಕ್ತಿ ತುಂಬಬೇಕು ಅಂತ ಸಾವಿರ ಸಲ ಯೋಚನೆ ಮಾಡಿ ಇವತ್ತು ಬಿಜೆಪಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರು. ಇದು ಬೆಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಉಪಮುಖ್ಯಮಂತ್ರಿಗಳು, ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಮತ್ತು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಕೆಪಿ ನಂಜುಂಡಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಬಾವುಟವನ್ನ ನೀಡುವುದರ ಮುಖಾಂತರ ಪಕ್ಷಕ್ಕೆ ಬರಮಾಡಿಕೊಂಡರು. ಹಾಗೂ ಕೆಪಿ ನಂಜುಂಡಿ ಅವರ ನೇತೃತ್ವದಲ್ಲಿ ವಿಶ್ವಕರ್ಮ ಸಮಾಜದ ಅಪಾರ ಬೆಂಬಲಿಗರು, ಮುಖಂಡರು, ಅಭಿಮಾನಿಗಳು, ಹಿಂದುಳಿದ ವರ್ಗಗಳ ಸಮಾಜದ ಬಂಧುಗಳು, ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಕರ್ನಾಟಕ ರಾಜ್ಯದ ಲೋಕಸಭಾ ಚುನಾವಣೆಯ ಮೊದಲನೇ ಹಂತ ಚುನಾವಣಾ ಪ್ರಚಾರ ಕೊನೆ ಆಗ್ತಾ ಇದೆ. ಕೊನೆ ಆಗಕ್ಕಿಂತ ಮುಂಚಿತವಾಗಿ ಬೆಂಗಳೂರು ನಗರಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನ, ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಬೇಕು, ಒಂದು ದೊಡ್ಡ ಸಂದೇಶವನ್ನು ಕಳಿಸುವಂತದ್ದು ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಭಾವಿಸಿಕೊಂಡಿದ್ದೇವೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಒಬ್ಬ ಹಿರಿಯ ಹಿಂದುಳಿದ ವರ್ಗದ ನಾಯಕ, ಅವರು ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರು. ಒಂದು ಮಾತನ್ನೇ ಹೇಳಬೇಕಾದ್ರೆ, ಇವತ್ತು ನಮ್ಮ ಎಸಿಸಿಯ ಪ್ರಧಾನ ಕಾರ್ಯದರ್ಶಿಯಾದ ಸುರ್ಜೇವಾಲಾ ಸಾಹೇಬರು ವೇದಿಕೆಯಲ್ಲಿದ್ದಾರೆ, ನಮ್ಮ ರಘುಗಳಿದ್ದಾರೆ, ನಮ್ಮ ವಕ್ತಾರರುಗಳಿದ್ದಾರೆ, ದಿನೇಶ್ ಕೋಡಿಗೌಡರು, ಸೌಮ್ಯ ರೆಡ್ಡಿಯವರು, ನಮ್ಮ ಸಲೀಂ ಅವರು, ನಮ್ಮ ದೀಪಕ್ ತಿಮ್ಮಯ್ಯನವರು, ನನ್ನ ಪೊಲಿಟಿಕಲ್ ಕಾರ್ಯದರ್ಶಿಯವರು ಎಲ್ಲ ಕೂಡ ವೇದಿಕೆಯಲ್ಲಿದ್ದಾರೆ. ನನ್ನ ರಾಜಕಾರಣದ ಅನುಭವದಲ್ಲಿ ಹಿಂದಿನ ವರ್ಗದಲ್ಲಿ ಸಿದ್ದರಾಮಯ್ಯನವರ ನಂತರ
ಯಾರು ಒಬ್ಬ ಕಾಯಕ ಸಮಾಜದಲ್ಲಿ ಸಂಘಟನೆಗೆ ಯಾರು ಶಕ್ತಿ ಹೊಂದೋರು ನನ್ನ ಕಣ್ಗಳು ಸಾಕ್ಷಿ ಅಂತಂದ್ರೆ ಇದು ನಮ್ಮ KP ನಂಜುಂಡಿಯವರು ಅಂತ ಹೇಳಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಸಂಘಟನೆ ಎಲ್ಲರ ಕೈಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಂಘಟನೆ ಬರೋ ಅನೇಕ ನಾಯಕಗಳೆಲ್ಲ ಈಗಿನ ಕಾಲದಲ್ಲಿ ಎಲ್ಲ ಒನ್ವೇನ್ ಆರ್ಮಿಗಳಾಗಿರ್ತಾರೆ. ಇವರು ನಂಜುಂಡಿಯವರು ಬಹಳ ದೊಡ್ಡ ಪ್ರತಿಭೆ. ಇವತ್ತು ನಾನು ಅಧ್ಯಕ್ಷನಾದ್ರಿಂದ ಅವರ ಹಿಂದೆ ಇದ್ದು ಬಹಳ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೆವು. ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನಗೆ ಏನಾದ್ರು ಮಾಡು ನಮ್ಮ ಪಕ್ಷಕ್ಕೆ ಆಸ್ತಿಯಾಗಿ ಉಳಿಲಿ ಅಂತೇಳಿ ಹೇಳಿದ್ರು. ಅವರು ಯಾವಾಗಲೂ ಅದಕ್ಕೆ ಮನಸ್ಸು ಮಾಡಿ ಎಲ್ಲ ನಿಮ್ಮ ಹತ್ರ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರು. ಕೊನೆಗೆ ನಾನು ಮುಖ್ಯಮಂತ್ರಿಗಳು ನಾನು ನಮ್ಮ ACC ಅವರೆಲ್ಲ ಕೂಡ ನಾವೆಲ್ಲ ಮಾತಾಡಿ ಅವರ ಹತ್ರ ಅನುಮತಿಯನ್ನು ತೆಗೆದುಕೊಂಡು ಇವತ್ತು ನಮ್ಮ ಪಕ್ಷಕ್ಕೆ ಅವ್ರನ್ನ ಸೇರ್ಪಡೆ ಮಾಡುವಂತ ಕಾರ್ಯಕ್ರಮವನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಅವ್ರು ಈಗಾಗಲೇ ಹೋಗಿ ನಮ್ಮ ಕೌನ್ಸಿಲ್ ಚೇರ್ಮನ್ಗೆ ಧಾರವಾಡಗೆ ಹೋಗಿ ಅಲ್ಲಿಗೆ ಹೋಗಿ ಕೌನ್ಸಿಲ್ ಚೇರ್ಮನ್ ಅವ್ರಿಗೆ ರಾಜೀನಾಮೆನ ಸಲ್ಲಿಸಿ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲ ನಮ್ಮ ನಾಯಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಜೊತೆಯಲ್ಲಿ ಬಹಳ ಜನ ನಾಯಕರು ವಿಶ್ವಕರ್ಮಕ್ಕೆ ಸೇರಿದಂತ ಎಲ್ಲ ನಾಯಕರುಗಳು ಇವತ್ತು ಇಲ್ಲಿ ಒಂದು ದೊಡ್ಡ ಪಟ್ಟಿ ಇದೆ. ಎಲ್ಲ ಅವರ ಸಂಘಟನೆ ಎಲ್ಲ ಅಧ್ಯಕ್ಷಗಳು ಬೆಂಗಳೂರು ನಗರದಲ್ಲಿರೋರು ಹೊರಗಡೆ ಇರೋರೆಲ್ಲ ಕೂಡ ಎಲ್ಲ ಬಂದಿದ್ದಾರೆ. ನಾನೆಲ್ಲರ ಹೆಸರನ್ನ ಕೂಡ ಕ್ಲೀನ್ ಆಗಿ ಟೈಪ್ ಮಾಡಿ ಅಡ್ರೆಸ್ ಮಾಡಿ ನಮ್ಮ KPCCಯ ಏನು ಒಂದು ಪಟ್ಟಿ ಇದೆ ಆ ಪಟ್ಟಿಯಲ್ಲಿ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ನೀವೆಲ್ಲ ಯಾರ್ಯಾರು ಬಂದಿದ್ದೀರಿ ತಮ್ಗೂ ಕೂಡ ಇನ್ನ ಒಂದು ದೊಡ್ಡ ಅವ್ರಿಗೆ ಟೈಮ್ ಸಿಗ್ಲಿಲ್ಲ. ಇಡೀ ಅವರ ಸಮುದಾಯದ ಸಮಾವೇಶಗಳನ್ನು ನಾವೆಲ್ಲ ಗಮನಿಸಿದ್ದೇವೆ. ಎಲ್ಲ ಧರ್ಮಪೀಠದ ಗುರುಗಳು ಕೂಡ ಅವರಿಗೆ ಆಶೀರ್ವಾದ ಮಾಡೋದು ಕೂಡ ನೀವೆಲ್ಲ ಗಮನಿಸಿದ್ದೀರಿ. ಹಿಂದೆ ದಿಗ್ವಿಜಯ್ ಸಿಂಗ್ ಅವರಿದ್ದಾಗಿರ್ಬೋದು, ಆಸ್ಕರ್ ಫರ್ನಾಂಡಿಸ್ ಅವರಿರ್ಬೋದು, ಎಲ್ಲ ಖರ್ಗೆ ಸಾಹೇಬ್ ಇರ್ಬೋದು, ಅವರೆಲ್ಲ ಜನರಲ್ ಸೆಕ್ರೆಟರಿ ಕೆಲಸ ಮಾಡ್ತಿದ್ದಾಗ ಒಂದೊಂದು ಸಭೆಗೆ ಲಕ್ಷಾಂತರ ಮಂದಿ ಸೇರಿದ್ದನ್ನ ನಮ್ಮ ಕಣ್ಣುಗಳೇ ಇವತ್ತು ಸಾಕ್ಷಿಯಾಗಿದೆ. ಇವತ್ತು ನಾನು ಅವ್ರಿಗೆ ಒಂದು ಮಾತು ಕೇಳಿದೆ, ಇವತ್ತು ಇಂಥ ತೀರ್ಮಾನ ಒಂದು ತೆಗೆದುಕೊಂಡಿದ್ದೀವಿ, ಏನು ಇದ್ರ ಮರ್ಮ, ಏನು ವಿಚಾರ, ನಿಮ್ಮ ಜನ ಏನ್ ಹೇಳ್ತಾರೆ, ನಮ್ಗೆ ಕರೆಗೆ ತಾವು ಕೊಟ್ಟು ಬಂದಿದ್ದೀರಿ. ನಾನೇ ಅವ್ರಿಗೆ ಬರುವಂತ ಮಾಡಿ ನೀವು ಬರಬೇಕು ಅಂತೇಳಿ ಆಹ್ವಾನ ಮಾಡಿದೆ. ಡೆಲ್ಲಿಯವ್ರ ಹತ್ರ ಎಲ್ಲ ಚರ್ಚೆ ಮಾಡಿದೆ. ಇಲ್ಲ ಅವ್ರನ್ನ ತೆಗೆದುಕೊಳ್ಳಲೇಬೇಕು ಅಂತ ಹೇಳಿದ್ರು. ಒಂದು ಮಾತು ಅವ್ರು ಹೇಳಿದ್ರು, ನಾವು ಜನರ ಬದುಕಿಗೆ ನಾವು ಕಾಯಕ ಸಮಾಜದವರು ನಾವು ಇವತ್ತು ನಮ್ಮ ಕೊರೋನಾ ಸಂದರ್ಭ ಇತ್ತು. ಆಗ ಇವತ್ತು ನಾವು 214ರಲ್ಲಿ 10 ವರ್ಷದಿಂದ ಈ ದೇಶದ ಪ್ರಧಾನಮಂತ್ರಿ ಮೋದಿಯವರು ಆದರು. ಆಗ ಚಿನ್ನದ ಬೆಲೆ 2800 ಇತ್ತು. ನಾವು ಮಾಂಗಲ್ಯ ಮಾಡ್ಕೊಡ್ತೀವಿ, ನಾವು ಮಾಂಗಲ್ಯ ಸರ ಮಾಡ್ಕೊಡ್ತೀವಿ. ಇವತ್ತು ಈ 2800 ಹೋಗಿ ಈಗ 22,000 ಎಷ್ಟು 75,000 ಆಗಿದೆ. ಆ ತಾಯಿದಿರ ಗೋಳು ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ. ನನ್ನಂತವನು ಈ ಸಮಾಜವನ್ನು ಮೋದಿ ಸರ್ಕಾರದಲ್ಲಿ ನಾವೇನೋ ನಮ್ಗೆ ಆ ಮಾಂಗಲ್ಯಸನ ಮಾಡ್ಕೊಳ್ಳುವಂತ ಒಂದು ಭಾಗ್ಯ ನಮ್ಗೆ ದೇವ್ರು ಕಲ್ಪಿಸ್ಕೊಟ್ಟಿದ್ದಾನೆ. ಆ ದೇವ್ರು ಕಲ್ಪಿಸ್ಕೊಟ್ಟಿದ್ದ ಇದು ಭಾಗ್ಯನ ಇವತ್ತು ನಮ್ ಕೈಲಿ ಮಾಡಕ್ಕಾಗದೆ ಒಂದು ಮಾಂಗಲ್ಯನೂ ಕೂಡ ತಗೊಳಕ್ಕೆ ನಮ್ ಜನರಿಗೆ ಈ ಮೋದಿ ಸರ್ಕಾರದಲ್ಲಿ ಆಗ್ತಾ ಇಲ್ವಲ್ಲ ಅಂತ ಹೇಳಿ ನೋವಿನಿಂದ ಇವತ್ತು ನಾನು ಈ ಪಕ್ಷದಲ್ಲಿ ಇರೋದು ಸರಿ ಇಲ್ಲ. ಬಡವರ ಪರವಾಗಿ ಏನಾದ್ರು ಇತ್ತು ಅಂದ್ರೆ ಎಷ್ಟೋ ಹೆಣ್ಮಕ್ಳು ನಾನು ನೋಡಿದ್ದೇನೆ. ನನ್ನ ಅಂಗಡಿಗಳಲ್ಲೂ ನಾನು ಸರ ಮಾಡ್ತಾ ಇದ್ದೇನೆ. ಈಗ 2,000 ರೂಪಾಯಿ ಕೊಡ್ತಾ ಇದ್ದೀರಿ, ತಿಂಗಳಿಗೆ ಒಂದು 5,000 ರೂಪಾಯಿ ಜನರಿಗೆ ಉಳಿಸ್ತಾ ಇದ್ದೀರಿ. ಅದರಿಂದ ಅಟ್ಲೀಸ್ಟ್ ಬಂದು ಇವತ್ತು ನಮ್ಮ ಸಮುದಾಯದ ಅಂಗಡಿಗಳಿಗೆ ಬಂದು ಏನೋ ಸಣ್ಣ ಪಣ್ಣ ಬಂದು ಒಂದು ಮಾಂಗಲ್ಯಾರು ಮಾಡಿಕೊಡ್ತಾ ಇದ್ದಾರೆ. ಇಂಥ ಅವಕಾಶ ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಿದೆ. ಬಿಜೆಪಿ ವಿರುದ್ಧ ಒಂದು ತೀರ್ಮಾನ ತೆಗೆದುಕೊಳ್ಳಿಲ್ಲ. ನಾನು ಈ ಕಾಂಗ್ರೆಸ್ ಪಕ್ಷದಲ್ಲಿ ಇರದೇ ಸರಿ ಅಂತ ತೀರ್ಮಾನ ಮಾಡಿ ಇವತ್ತು ನಂಜುಂಡಿಯವರು ನಮ್ಮ ಪಕ್ಷಕ್ಕೆ ನಿಮ್ಮೆಲ್ಲರ ವಿಶ್ವಾಸದಿಂದ ಇವತ್ತು ಸೇರಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ನಾನು
ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಮತ್ತು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಅವ್ರನ್ನ ಈಗ ಅಡ್ಮಿಷನ್ ನಾನು ಮಾಡಿಕೊಂಡಿದ್ದೇನೆ. ಈಗ ಇದಾದ ಮೇಲೆ ನಾನು ಅವ್ರಿಗೆ ಧ್ವಜವನ್ನು ಕೊಟ್ಟು ಮಾಡ್ತೇನೆ. ಅದಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷರು ಹೇಗಿರಬೇಕು ಅನ್ನೋದಕ್ಕೆ ಮಾದರಿಯಾಗಿರ್ತಕ್ಕಂಥವ್ರು ಮತ್ತು ಎಲ್ಲ ಸಮಾಜಗಳನ್ನು ತುಂಬ ಡೀಪಾಗಿ ಪರಿಶೀಲಿಸಿ ಯಾವುದೇ ಮುಲಾಜಿಲ್ದಿರ ಸರಿ ಇದ್ದರೆ ಸರಿ, ಸರಿ ಇಲ್ಲದೆ ಇದ್ದರೆ ಸರಿ ಇಲ್ಲ, ಲೀಡ್ರ್ ಆದರೆ ನೀನು ಲೀಡ್ರು, ನೀನು ಝೀರೋ ಆದರೆ ನೀನು ಝೀರೋ ಅಂತ ಹೇಳಿ ಇಡೀ ಪಕ್ಷದ ಜೊತೆಗೆ ಎಲ್ಲರ ವಿಶ್ವಾಸವನ್ನು ತಕ್ಕೊಂಡು ಸಾಮಾಜಿಕ ನ್ಯಾಯವನ್ನು ಪ್ರತಿಯೊಬ್ಬರಿಗೂ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಇಡೀ ದೇಶ ನೋಡುವಂಥ ಮಟ್ಟಕ್ಕೆ ತಂದಂಥ ನನ್ನ ಆತ್ಮೀಯ ಮಿತ್ರರು, ನನ್ನ ಸಹೋದರರು, ನನಗೆ ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, AICC ಪ್ರಧಾನ ಕಾರ್ಯದರ್ಶಿಗಳು ಇಷ್ಟೊತ್ತು ನಮ್ಮ ಸಮಾಜದ ಬಗ್ಗೆ ವಾಟ್ ಈಸ್ ವಿಶ್ವಕರ್ಮ ಅನ್ನೋದ್ರ ಬಗ್ಗೆ ಭಾಳ ಅರ್ಥಪೂರ್ಣವಾಗಿ ಹೇಳಿದಂಥ ಕರ್ನಾಟಕದ ಉಸ್ತುವಾರಿಗಳಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬ್ರೆ, ನಮ್ಮ MLC ಆಗಿರ್ತಕ್ಕಂಥ ಸಲೀಂ ಅಹಮದ್ ಅವರೇ, MLC ಆಗಿರ್ತಕ್ಕಂಥ ನನ್ನ ಸಹೋದರ ಎಸ್ ರವಿ ಅವರೇ, MLC ಆಗಿರ್ತಕ್ಕಂಥ ಸಹೋದರ ದಿನೇಶ್ ಗುಳಿಗೌಡ್ರೆ, ನನ್ನ ಸಹೋದರಿ ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂಥ ಸೌಮ್ಯಾ ರೆಡ್ಡಿ ಅವರೇ, ಮತ್ತು ಇವತ್ತಿನ ಈ ಕಾರ್ಯಕ್ರಮ ಕೇವಲ ಜನನ ಸೇರಿಸ್ಬೋದು, ಆದರೆ ಜಾತಿ ಜನನ ಸೇರಿಸೋದು ಕಷ್ಟ. ಪಕ್ಷ ಕಟ್ಬೋದು, ಜಾತಿ ಕಟ್ಟಕ್ಕಾಗೋದಿಲ್ಲ. ಆದರೆ ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಹೋಗಬೇಕಾದ್ರೆ ನನಗೆ ಮಾರ್ಗದರ್ಶನ ನೀಡಿ ನೀವು ಹೋಗೋದು ಸರಿ ಇದೆ, ಸಮಾಜ ಉಳಿಬೇಕು ಅಂತ ನಿಟ್ಟಿನಲ್ಲಿ ನನ್ನ ಜೊತೆ ಸುಮಾರು ಡಿ ಕೆ ಸಾಹೇಬ್ರು ಯಾವಾಗಲೂ ನನ್ನ ಹಿಂದೆ ಬಿದ್ದರು. ಅವತ್ತಿಂದನೂ ಕೂಡ ಇವ್ರ ಜೊತೆ ಚರ್ಚೆ ಮಾಡಿದಾಗ ಇಲ್ಲ ನೀವು ಸರಿಯಾದ ನಿರ್ಧಾರವನ್ನು ತಗೊಂಡು ಸಾಮಾಜಿಕ ನ್ಯಾಯ ಕೊಡುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಅಂತ ಹೇಳಿ ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲೆ ಮುಖಂಡರುಗಳು, ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಇವತ್ತು ಇಲ್ಲಿ ಬಂದಿದ್ದೀರಿ. ಅವ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರು, ದೃಶ್ಯ ಮಾಧ್ಯಮರು, ಛಾಯಾಗ್ರಾಹಕರು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳಿ ಒಂದೆರಡು ಮಾತನ್ನು ನಾನು ಹೇಳ್ತೇನೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 15 ವರ್ಷಗಳ ಕಾಲ ಇದ್ದೆ. ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಇತ್ತು. ಮನುಷ್ಯನಿಗೆ ಯಾವಾಗಲೂ ಸ್ವಾತಂತ್ರ್ಯನೇ ಇರಬೇಕು ಹೋರಾಟ ಮಾಡಬೇಕಾದ್ರೆ. ಹಿಡಿತದಲ್ಲಿ ನೀವು ಹೋರಾಟ ಮಾಡೋಕ್ಕಾಗೋದಿಲ್ಲ. ಈಗ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಪೂರ್ಣ ಸ್ವಾತಂತ್ರ್ಯ, ಅದಕ್ಕೆ ನನ್ನಂತವ್ರನ್ನ ಆಯ್ಕೆ ಮಾಡ್ಕೋತಾರೆ. ಅವರು ಚಪ್ಪಾಳೆ ತಟ್ಟವ್ರನ್ನೆಲ್ಲ ಅವ್ರು ಆಯ್ಕೆ ಮಾಡ್ಕೊಡೋದಿಲ್ಲ. ಈ ಸ್ವಾತಂತ್ರ್ಯ ಇದ್ದಾಗ ನನಗೆ ಗೊತ್ತಾಗುತ್ತೆ ಏನು ಮಾಡಬೇಕದು ಅಂತ. ಅದನ್ನು ನನಗೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗೊತ್ತಿತ್ತು. ಏನೋ ಕಾರಣಾಂತರಗಳಿಂದ ನಾನು ಪಕ್ಷವನ್ನು ಬಿಡಬೇಕಾಯಿತು. BJP ನನ್ನನ್ನು ಕರ್ಕೊಂಡೋಯ್ತು. ಅಲ್ಲಿ ನನ್ನ ಯೋಗ್ಯತೆಗೆ ತಕ್ಕವಾದಂಥ ಕೆಲಸ ಕೊಡ್ತಾರೆ. ಸಾಮಾಜಿಕ ನ್ಯಾಯ ಕೊಡಿಸೋದಕ್ಕೆ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ವಿಶ್ವಕರ್ಮ ಸಮಾಜವನ್ನು ಒಳಗೊಂಡಂಗೆ ಕಾಯಕ ಸಮಾಜಗಳಿಗೆ ನನ್ನಿಂದ ಒಳ್ಳೆಯದಾಗತ್ತೆ ಅಂತ ಭಾವಿಸೋದೆ. ಆದರೆ ಒಂದು ಸ್ಪಷ್ಟವಾಗಿ ಕೊಡ್ತೇನೆ, ನನ್ನ ಜೀವಮಾನ ಒಂದು MLCಗೋಸ್ಕರ ಅಲ್ಲ. ನಾನೊಂದು ಕೊಳಚೆ ಪ್ರದೇಶದಿಂದ ಬಂದರು. ನನ್ನ ಗುರಿ MLC ಆಗೋದಲ್ಲ. ಈ ಹಿಂದುಳಿದ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮಂಥ ಸಮಾಜಗಳಿಗೆ ಒಂದು ಧ್ವನಿಯಾಗಬೇಕು ಅಂತ ನಾನು ಹೋರಾಟ ಪ್ರಾರಂಭ ಮಾಡಿದವನು. ನನಗೆ MLC ಮಾಡಿ ಕರ್ಕೊಂಡೋಗಿ ಅವ್ರು ಕೂರಿಸ್ಬಿಟ್ರು. ನಾನು ಅಧಿಕಾರ ಅದು ಅಥವಾ ನನಗೊಂದು ಗೌರವಕ್ಕೋಸ್ಕರ ನಾನು ಹೋಗಲಿಲ್ಲ. ನನ್ನನ್ನು MLC ಮಾಡಿದ್ರು. ನಾನು ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದ ಹೇಳ್ತೇನೆ. ಆದರೆ ನಮ್ಮಂತನ್ನು ಕೂರಿಸಬಾರ್ದು, ಮೂಲೆ ಗುಂಪು ಮಾಡಬಾರ್ದು. ನಮ್ಮಿಂದ ಕೆಲಸ ತಗೋಬೇಕು. ನಾನು 50 kg ಓದ್ತೀನಿ ಅಂತ ಹೇಳಿದ್ರೆ ನನಗೆ 60 kg ಕೊಡಬೇಕು ಹೊರಕ್ಕೆ. ಆದರೆ 50 kg ಹೊರವನಿಗೆ ತಗೊಂಡೋಗಿ 500 ಗ್ರಾಮ್ ಕೊಟ್ಬಿಟ್ಟು ನೀನು ಗೌರವ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಸಮಾಜದಲ್ಲಿ ಆಗೋದಿಲ್ಲ ಅದು. ಅದರಿಂದ ನನಗೆ ಭಾಳ ಮುಂದೋಗ್ಬಿಟ್ಟೆ. ನಾನು ನಮ್ಮಂಥವ್ರಿಗೆ ಗೌರವ ಅಲ್ಲ ಮುಖ್ಯ, ಬದುಕು ಮುಖ್ಯ. ನಮಗೆ ಈ ದೇಶವನ್ನು ಕಟ್ಟದಂಥವ್ರು ನಾವು.
ಈ ದೇಶದ ಸಂಸ್ಕೃತಿಯನ್ನು ಉಳಿಸಿದಂಥವ್ರು ನಾವೆಲ್ಲರಾಗೆ ಬದುಕಬೇಕು, ಎಲ್ಲ ಕಾಯಕ ಸಮಾಜಗಳು ಬದುಕಬೇಕು ಅಂತ ಆ ಸ್ಥಿತಿನಲ್ಲಿದ್ದಾಗ ನನ್ನನ್ನು ತಗೊಂಡೋಗಿ ಕೂರಿಸೋದು ತೊಂದರೆ ಇಲ್ಲ. ಆದರೆ ನನಗೆ ನೊಂದೋಗ್ಬಿಟ್ಟೆ ನಾನು. ಕರೋನಾ ಅಂತ ಸಂದರ್ಭದಲ್ಲಿ ನಮ್ಮ ಸಮಾಜದವ್ರಿಗೆ ಕೇವಲ 2,000 ರೂಪಾಯಿ ಕೊಡಿ ಅಂದೆ. ಆ ಬೆಳ್ಳಿ ಕೆಲಸ ಮಾಡೋರು, ಆ ಕಾರ್ಪೆಂಟ್ರು, ಆ ಚಿನ್ನದ ಕೆಲಸ ಮಾಡೋರು, ಆ ಶಿಲ್ಪಿಗಳು, ಆ ಮರಗೆಲಿಸಿದವರು 2,000 ರೂಪಾಯಿ ನನಗೆ ಕೊಡ್ಸೋಕ್ಕಾಗಿಲ್ಲ ಅವತ್ತಿನ ಸರ್ಕಾರದಲ್ಲಿ. ಎಷ್ಟು ನೊಂದೋಗಿರ್ತೀನಿ ನಾನು. ಹೇಳೋದಕ್ಕೆ ಎಬ್ಬೆಲ್ಸಿ ಮಾಡಿಸ್ಕೊಳೋಕ್ಕೇನೂ ಆಗಲಿಲ್ಲ ನನಗೆ. ನೊಂದೋಗ್ಬಿಟ್ಟೆ. ಅವತ್ತು ನನಗೆ ಆಶ್ರಯ ಕೊಟ್ಟೋದು, ಶಕ್ತಿಯಾಗಿ ಮಾತಾಡಿದಂಥವ್ರು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು. ನಾನಿವತ್ತು ಈ ಸಭೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ನೆನಪು ಮಾಡ್ಕೊತೇನೆ. ಅವರು ನಾನು ಸೇರೋದಕ್ಕೆ ಸಂಪೂರ್ಣ ಆಶೀರ್ವಾದ ಮಾಡಿದ್ದಾರೆ. ಇಲ್ಲ, ನಂಜುಂಡಿಯವರು ಬರಬೇಕು ಅಂತಿದ್ರು, ಆದರೆ ಇವತ್ತು ಕಾರಣಾಂತರ ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ 11 ಕಡೆ ಮೀಟಿಂಗ್ ಇದೆ, ಆದರೆ ಅದನ್ನು ಬಿಟ್ಟು ಬಂದಿದ್ದಾರೆ. ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು? ವಿಶ್ವಕರ್ಮ ಜಯಂತಿ ಮಾಡಿದ್ರು, ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಾಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜದಲ್ಲಿ ಒಳಗೊಂಡಂತೆ ಎಲ್ಲ ಸಮಾಜಗಳಿಗೆ ಜಾತಿ ಗಣತಿ ಮಾಡಬೇಕು ಅಂದಾಗ ಅದನ್ನು ಆಚರಣೆಗೆ ಅನುಷ್ಠಾನಕ್ಕೆ ತರ್ತೀನಿ ಅಂತ ಅದ್ರ ವರದಿನ ಸ್ವೀಕಾರ ಮಾಡಿದ್ರು. ಇದೆಲ್ಲವನ್ನೂ ಮಾಡುವಂಥದ್ದು ಯಾವುದಾದ್ರೂ ಒಂದು ಪಕ್ಷ ನಿರ್ಧಾರ ತಗೊಳುತ್ತೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದು ಇವತ್ತು ಅವರಿಲ್ಲ, ಆದರೆ ನಮ್ಗೆ ಅವ್ರು ಬರ್ತಾರೆ, ಆಶೀರ್ವಾದ ಮಾಡಿದ್ದಾರೆ. ಅದನ್ನೇ ಹೇಳ್ತೇನೆ ನಾನು. ನಮ್ಮ ಸಮಾಜದ ಎಲ್ಲರಿಗೂ ಹೇಳೋದು ಒಂದೇ ಮಾತು, ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಆಗಬೇಕು. ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಆದಾಗ ಮಾತ್ರ ಎಲ್ಲರಿಗೆ ಜೀವನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆ ನಿಟ್ಟಿನಲ್ಲಿ ಇವತ್ತೇನು ನಾವು ತೀರ್ಮಾನ ತಗೊಂಡಿದ್ದೀವಿ, ನನಗೂ ವಯಸ್ಸಾಯ್ತಾ ಬಂತು, ಆದರೆ ನಾನು ಬದುಕಿರೋವರೆಗೂ ಕೂಡ ನಮ್ಮ ಸಮಾಜದ ಮೂಲ ಕಸಬುಗಳು ಎಲ್ರಿಗೂ, ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಎಲ್ಲ ಕಾಯಕ ಸಮಾಜಗಳಿಗೂ ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲೇ ನನ್ನ ಹೋರಾಟ ಯಾವಾಗಲೂ ಈ ಪಕ್ಷದೊಳಗಡೆ ಇರ್ತದೆ. ಅದಕ್ಕೆ ನನಗೆ ಗೊತ್ತಿದೆ, ನಮ್ಮ ಪಕ್ಕದಲ್ಲಿ ಗೊತ್ತಿರುವಂಥ ಅಧ್ಯಕ್ಷರೇ ಅದಕ್ಕೆ ಸರಿಯಾದಂಥ ಮಾಸ್ಟರ್. ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಅದಕ್ಕೆ ಮಾಸ್ಟರ್. ನಮಗೆ ಆಶೀರ್ವಾದ ಮಾಡ್ತಾರೆ, ಎಲ್ಲ ಕಾಯಕ ಸಮಾಜಗಳಿಗೂ ಧ್ವನಿ ತಂದು ಕೊಡ್ತಾರೆ ಅಂತ ನಂಬಿದ್ದೇನೆ. ಅದು ಹಾಗೆ ಆಗ್ತದೆ. ಅದಕ್ಕೆ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಹೇಳೋದು ನಾನು, ಎಲ್ಲೆಲ್ಲಿದ್ದೀರಾ ಯಾರ ಒತ್ತಡಕ್ಕೂ ಮಣಿಬೇಡ್ರಿ. ನಾವು ಬದುಕಬೇಕು ಅಂತ ಹೇಳಿದ್ರೆ ರಾಜಕೀಯ ಜ್ಞಾನ ತಗೋಬೇಕು. ರಾಜಕೀಯ ಜ್ಞಾನ ತಗೋಬೇಕಂತ ಹೇಳಿದ್ರೆ ನಮಗೆ ಪೂರ್ಣವಾದ ಮಾಹಿತಿ ಸಿಗಬೇಕು. ಅದಕ್ಕೆ ಎಲ್ಲರೂ ಕೂಡ ಇವತ್ತಿನಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಈ ರಾಜ್ಯದಲ್ಲಿ ಲೋಕಸಭೆಯಲ್ಲಿ ಎಲ್ಲೆಲ್ಲಿ ನಿಂತಿದ್ದಾರೆ ಅಲ್ಲೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಗಳಿಗೆ ಮತ ಆಗುವಂತ ಕೆಲಸ ಮಾಡಬೇಕು. ಈಗ ನಾನು ಪ್ರತಿ ತಾಲೂಕು, ಪ್ರತಿ ಜಿಲ್ಲೆ, ಪ್ರತಿ ಹೋಬಳಿಗೂ ಬರ್ತೇನೆ. ಕಾಯಕ ಸಮಾಜಗಳು ಎಲ್ಲೆಲ್ಲಿದೆ ಅಲ್ಲಿ ಬರ್ತೇನೆ. ನಾನು ಸಾಯೋ ಕೊನೆಯ ದಿನದವರೆಗೂ ಹಿಂದುಳಿದ ವರ್ಗದವರಿಗೋಸ್ಕರನೇ ಕೆಲಸ ಮಾಡ್ತೇನೆ ನಾನು. ಅದಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಮತ್ತೊಂದು ಸರಿ ಎಲ್ಲರೂ ಕೇಳಿಕೊಂಡು, ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ, ವಿಶೇಷವಾಗಿ ಮೊನ್ನೆ ನನಗೆ ಕರೆಸಿ ಮಾತಾಡಿ ನನಗೆ ಆಶೀರ್ವಾದ ಅಂತ ಮಾಡಿದಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ, ಮತ್ತು ನನ್ನನ್ನು ಸೇರಿಸ್ಕೊಳ್ಳೋದಕ್ಕೆ ಯಾರೆಲ್ಲ ನನ್ನ ಬೆನ್ನಿಂದ ನಿಂತಿದ್ದಾರೋ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ, ಇವತ್ತಿನಿಂದ ನಂಜುಂಡಿ ಅವರು ಕಾಂಗ್ರೆಸ್ನಲ್ಲಿದ್ದಾರೆ. ಕಾಂಗ್ರೆಸ್ ಸಿದ್ಧಾಂತಗಳನ್ನು, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು, ಇನ್ಕ್ಲೂಡಿಂಗ್ ಗ್ಯಾರಂಟಿಯನ್ನು ಕೂಡ ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಸನ್ಮಾನ್ಯ ರಾಜ್ಯಾಧ್ಯಕ್ಷರಿಗೆ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ.